ನವರಾತ್ರಿಯ ಎರಡನೇ ದಿನ ನವದುರ್ಗೆಯರ ಬ್ರಹ್ಮಚಾರಿಣಿ ರೂಪವನ್ನು ಪೂಜಿಸಲಾಗುತ್ತದೆ. ಜ್ಞಾನ, ತಪಸ್ಸು ದೇವತೆಯಾದ ಬ್ರಹ್ಮಚಾರಿಣಿ ತನ್ನ ಕಠಿಣ ತಪಸ್ಸಿನಿಂದಾಗಿ ಮತ್ತು ಬ್ರಹ್ಮನಲ್ಲಿ ಲೀನಲಾಗಿರುವುದರಿಂದ ಬ್ರಹ್ಮಚಾರಿಣಿ ಎಂದು ಕರೆಯಲಾಗಿದೆ. ಬ್ರಹ್ಮಚಾರಿಣಿ ಮಾತೆಯನ್ನು ಪೂಜಿಸುವ ಮೂಲಕ ವ್ಯಕ್ತಿಯ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ಪಡೆಯಲಾಗುತ್ತದೆ ಎಂದು ನಂಬಲಾಗಿದೆ. ಮನಸ್ಸು ಶಾಂತವಾಗಿರುತ್ತದೆ, ಮನಸ್ಸಿನ ಏಕಾಗ್ರತೆ ಹೆಚ್ಚಾಗುತ್ತದೆ. ಬ್ರಹ್ಮಚಾರಿಣಿ ಮಾತೆಯನ್ನು ಪೂಜಿಸಿದರೆ ಇಂದ್ರಿಯಗಳನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಲಾಗುತ್ತದೆ. ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಸರಿಯಾದ ಕ್ರಮದಲ್ಲಿ ಪೂಜಿಸಲಾಗುತ್ತದೆ ಮತ್ತು ಮಂತ್ರಗಳನ್ನು ಪಠಿಸಲಾಗುತ್ತದೆ ಹಾಗೂ ದೇವಿಯ ಪ್ರೀತಿಪಾತ್ರ ವಸ್ತುಗಳನ್ನು ಅರ್ಪಿಸಿ ತಾಯಿಯನ್ನು ಮೆಚ್ಚಿಸಲಾಗುತ್ತದೆ. ದೇವಿ ಪೂಜೆಯಿಂದ ಸಂತೃಪ್ತಿಯಾಗಿ ತನ್ನ ಭಕ್ತರಿಗೆ ಸಂಪತ್ತು, ಸಂತೋಷ ಹಾಗೂ ಸಮೃದ್ಧಿಯನ್ನು ಆಶೀರ್ವದಿಸುತ್ತಾಳೆ. ಬ್ರಹ್ಮಚಾರಿಣಿ ಮಾತೆಯ ಸರಳ ಪೂಜಾ ವಿಧಾನ. ಪೂಜಾ ಸಾಮಗ್ರಿಗಳ ಪಟ್ಟಿ ಹಾಗೂ ಬ್ರಹ್ಮಚಾರಿಣಿ ಸ್ತೋತ್ರವನ್ನು ತಿಳಿದುಕೊಳ್ಳೋಣ. ನವದುರ್ಗಾ ವಿಗ್ರಹ, ಕೆಂಪು ಅಥವಾ ಹಳದಿ ಬಟ್ಟೆ, ಅಗರಬತ್ತಿ, ದೀಪ, ತುಪ್ಪ ಅಥವಾ ಎಣ್ಣೆ, ಬಿಳಿ ಅಥವಾ ಹಳದಿ ಹೂವುಗಳು, ಸಿಹಿ ತಿಂಡಿಗಳು, ಅಕ್ಷತೆ ಕಾಳು, ಶ್ರೀಗಂಧ, ನೀರು ತುಂಬಿದ ಪಾತ್ರೆ, ತೆಂಗಿನಕಾಯಿ, ಪೂಜಾ ತಾಳಿ ಸೇರಿದಂತೆ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಸಂಗ್ರಹಿಸಿಕೊಳ್ಳಿ. ಆ ನಂತರ ಪೂಜೆಗೆ ಸಿದ್ಧರಾಗಿ. ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದೇಳಿ, ಸ್ನಾನದ ನಂತರ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ, ನವದುರ್ಗೆಯರನ್ನು ಧ್ಯಾನಿಸಿ ಮತ್ತು ಭಗವತೀ ದೇವಿಯನ್ನು ಪಂಚಾಮೃತದಿಂದ ಸ್ನಾನ ಮಾಡಿಸಿ. ಹಣ್ಣುಗಳು, ಬಿಳಿ ಹೂವುಗಳು, ಧೂಪದ್ರವ್ಯ, ದೀಪಗಳು ಹಾಗೂ ನೈವೇದ್ಯವನ್ನು ತಾಯಿಗೆ ಅರ್ಪಿಸಿ. ಇದರ ನಂತರ ತಾಯಿಗೆ ಸಕ್ಕರೆಯನ್ನು ಅರ್ಪಿಸಿ, ತುಪ್ಪದಲ್ಲಿ ಕರ್ಪೂರವನ್ನು ಬೆರೆಸಿ ದೇವಿಗೆ ಆರತಿಯನ್ನು ಮಾಡಿ. ಸರಳ ಶ್ಲೋಕಗಳು ಮತ್ತು ಸ್ತೋತ್ರಗಳನ್ನು ಪಠಿಸಿ. ಇದರ ನಂತರ ಮನೆಯ ಸದಸ್ಯರಿಗೆ ಪ್ರಸಾದವನ್ನು ವಿತರಿಸಿ. ಬ್ರಹ್ಮಚಾರಿಣಿ ಮಾತೆಯ ಪೂಜೆಯ ಸಮಯದಲ್ಲಿ ಸ್ತೋತ್ರವನ್ನು ಪಠಿಸುವುದು ಶುಭವೆಂದು ಪರಿಗಣಿಸಲಾಗಿದೆ. ಬ್ರಹ್ಮಚಾರಿಣಿ ದೇವಿಯ ಸ್ತೋತ್ರವನ್ನು ಪಠಿಸಬೇಕು. ಬ್ರಹ್ಮಚಾರಿಣಿ ದೇವಿಯ ಸ್ತೋತ್ರ. ಯಾ ದೇವಿ ಸರ್ವಭೂತೇಷು ಮಾ ಬ್ರಹ್ಮಚಾರಿಣಿ ರೂಪೇಣ ಸಂಸ್ಕೃತ. ನಮಸ್ತಸ್ಯೈ 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 ನಮೋ ನಮಃ. ದಾದನಾಕರ ಪದ್ಮಭಯಮಕ್ಷಮಾಲಾಕಮಂಡಲೋ ದೇವಿ ಪ್ರಸಾದೀತು ಮಯಿ ಬ್ರಹ್ಮಚಾರಿಣ್ಯನುತ್ತಮ. ಹೀಗೆ ಮಾಡಿದರೆ ದೇವಿ ಎಲ್ಲ ರೀತಿಯ ತೊಂದರೆಗಳನ್ನು ತೊಡೆದುಹಾಕಿ ಮನಸ್ಸಿಗೆ ಶಾಂತಿ, ಜ್ಞಾನವನ್ನು ನೀಡುತ್ತಾಳೆ ಎಂದು ನಂಬಲಾಗಿದೆ. ಈ ಎಲ್ಲ ಪ್ರಕ್ರಿಯೆಗಳಿಂದ ದೇವಿ ಹೆಚ್ಚಿನ ಆಶೀರ್ವಾದವನ್ನು ನೀಡುತ್ತಾಳೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ದಿನಕ್ಕೊಂದು ಭಕ್ತಿಗೀತೆ.